ಸರ್ಪ್ರೈಸ್ ಹೇಗಿತ್ತು? ಬರ್ಡೇ ಸರ್ಪ್ರೈಸ್ ತುಂಬಾನೇ ಚೆನ್ನಾಗಿತ್ತು. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಇವತ್ತು ತುಂಬಾ ಖುಷಿ ಆಯ್ತು ಎಲ್ಲರನ್ನೂ ಒಂದ್ ಕಡೆ ನೋಡಿ. ಈ ರಿಯೂನಿಯನ್ನೇ ನಾನು ಆಸೆ ಪಟ್ಟಿದ್ದು, ಇದೇ ನನ್ನ ಕನಸಾಗಿತ್ತು ಕೂಡ. ಅದು ನಾನು ಯಾವಾಗ ಪದೇ ಪದೇ ಹೇಳ್ತಾ ಇದ್ದೆ ಅಮ್ಮಗೆ. ಸೊ ಥ್ಯಾಂಕ್ ಯು ಅಮ್ಮ, ತುಂಬಾನೇ ಖುಷಿ ಆಯ್ತು ನನಗೆ. ಇದೊಂದು ಬೆಸ್ಟ್ ಮೆಮೊರಿ. ಈ ಬರ್ಡೇಸ್ ಅಲ್ಲೇ ಇದ್ದೇ ಬೆಸ್ಟ್. ಆಕ್ಚುಲಿ ನಾನು ಲಾಸ್ಟ್ ಇಯರ್ ಬೆಸ್ಟ್ ಅಂತ ಅನ್ಕೊಂಡಿದ್ದೆ, ಇದು ಅದಕ್ಕಿಂತ ಬೆಸ್ಟ್. ಯಾಕಂದ್ರೆ ನನ್ನ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ, ಸೊ ನನ್ನವ್ರು ಎಲ್ಲರೂ ಬಂದಿದ್ದಾರೆ. ಇದು ನಿಜಕ್ಕೂ ಕನಸು ನನ್ಸೋ ನನಗಂತೂ ಗೊತ್ತಿಲ್ಲ. ಈ ಸರಿ ಬರ್ಡೇನೆ ಇಲ್ಲ ಅಂತ ಹೇಳ್ತಾ ಇದ್ರು. ಕೈವಾರಕ್ಕೆ ಹೋಗೋಣ, ಅಲ್ಲೇನೋ ಬೆಟ್ಟದ ಮೇಲೆ ಕಟ್ ಮಾಡೋಣ, ಅಲ್ಲಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿದ್ರು. ನಾವು ಬಿಡಿ ಯಾವಾಗಲೂ ಯೋಗೀಶ್ ಮಾವ ಫ್ಯಾಮಿಲಿ ನಾವು ಬರೀ ಹೋಗ್ತಾ ಇದ್ವಿ. ಬಟ್ ಇಷ್ಟೊಂದು ನಮ್ಮೆಲ್ಲಾ ಫ್ಯಾಮಿಲಿ ಮೆಂಬರ್ಸ್ನು ಒಂದು ಕಡೆ ಸೇರ್ಸೋ ನನ್ನ ಆಸೆ ಆಗಿತ್ತು. ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು, ನನ್ನ ಕನಸನ್ನ ನನಸು ಮಾಡಿದ್ದಕ್ಕೆ ಥ್ಯಾಂಕ್ ಯು. ಯಾಕಂದ್ರೆ ನಾವೆಲ್ಲ 1.5 ತಿಂಗಳಿಂದ ಇಡೀ ಫ್ಯಾಮಿಲಿ, ನಮ್ಮ ಸೌಜನ್ಯ ಆಗ್ಬೋದು, ಯೋಗೀಶ ವಿನೋದ್ ಆಗ್ಬೋದು, ಚಂದನ್ ಸೌರವ್ ಆಗ್ಬೋದು, ಎಲ್ಲರೂ ಸೇರಿ ಮಂಜಕ್ ಆಗ್ಬೋದು, ಎಲ್ಲರೂ ಸೇರಿ ಏನಾದ್ರು ನಿಂಗೆ ಫ್ಯಾಮಿಲಿ ಅಂದ್ರೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀಯಾ? ಯಾವಾಗೂ ಫ್ಯಾಮಿಲಿ